ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಪವಿತ್ರ ಬಂಧನ ಸೀರಿಯಲ್ನಲ್ಲಿ ಏನಾಗ್ತಿದೆ ಅಂತ ನೋಡೋದಾದರೆ, ಪವಿತ್ರನ ಮದುವೆ ಮಾಡ್ಕೊಂಡ್ಬಿಟ್ಟು ದೇವು ಅವರು ಮನೆಗೆ ಕರ್ಕೊಂಬಂದಿರ್ತಾರೆ. ಅಲ್ಲಿಗೆ ನೋಡಿದರೆ ಪವಿತ್ರರ ಅತ್ತೆ ನಿಂತ್ಕೊಂಡಿರ್ತಾರೆ. ರಾಧಿಕಾ ಅವರು ನಿಂತ್ಬಿಟ್ಟು, ಮಗನೇ ನಿನಗೆ ಬೈದಿದ್ದು ಸಾರಿ ಕಣು, ತುಂಬ ಬೇಜಾರಾಗಿದೆ, ಹಾಗೆ ಒಳಗಡೆ ಕರ್ಕೊಳ್ಳಲ್ಲ, ನೀನು ಆರತಿ ಮಾಡಿಬಿಟ್ಟೆ ಕರ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಆರತಿ ಮಾಡಿ ಕರ್ಕೊಳ್ತಿರ್ಬೇಕಾದ್ರೆ ಪವಿತ್ರ ಕೂಡ ಕಳಿಸ್ತಾಳೆ. ಏನು ಕಣೋ ಇದೇನು ಮಾಡಿದೆ ನೀನು, ಇವಳನ್ನ ಯಾಕೋ ಕರ್ಕೊಂಬಂದಿದ್ದೆ? ಅಮ್ಮ ನಾನು ತಾಳಿ ಕಟ್ಟಿನೇ ಕರ್ಕೊಂಬಂದಿರೋದು ಅಮ್ಮ ಅಂತ. ಏನು ಹೇಳ್ತಾ ಇದೆಯೋ ನೀನು, ಸ್ವಲ್ಪ ಬುದ್ಧಿ ಇದೆಯಾ ಅಂತ ಹೇಳ್ಬಿಟ್ಟು ಆರತಿ ಮಾಡೋದನ್ನು ಬಿಟ್ಕೊಟ್ಟು ಹೊಟ್ಟೋಗ್ಬಿಡ್ತಾರೆ ರಾಧಿಕಾ ಅವರು. ಆವಾಗ ದೇವು ಅವರು ತುಂಬಾ ಬೇಜಾರು ಮಾಡ್ಕೊಂಡು ಏನಪ್ಪ ಮಾಡೋದು ಅಂತ ಆಲೋಚನೆ ಮಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಮನೆಯವರೆಲ್ಲರೂ ಕೂಡ ಸಿಟ್ಟು ಮಾಡಿಕೊಂಡು ಒಳಗಡೆ ಹೊರಟು ಬಿಡ್ತಾರೆ. ಅಷ್ಟೊತ್ತಿಗೆ ಜಗನ್ನಾಥ ತಾತ ಅವರು ಬರ್ತಾರೆ. ಬಂದುಬಿಟ್ಟು ಏನು ಈ ಥರ ಆಗ್ತಾ ಇದೆಯಲ್ಲ, ಮನೇಲಿ ಯಾರೂ ಇಲ್ಲ ಅಂದರೆ ಏನಾಯಿತು, ನಾನಿದ್ದೀನಲ್ಲ ಅಂತ ಹೇಳಿಬಿಟ್ಟು ಜಗನ್ನಾಥ ಅವರು ಆರತಿ ತಟ್ಟೆನ ತೊಗೊಂಬಂದ್ಬಿಟ್ಟು ಇಬ್ರಿಗೂ ಸೇರಿಸಿ ಆರತಿಯನ್ನು ಮಾಡಿಬಿಟ್ಟು ಒಳಗಡೆ ಕರ್ಕೊಂಡು ಹೋಗ್ತಾರೆ. ಅಷ್ಟೊತ್ತಿಗೆ ಒಳಗಡೆ ಕರ್ಕೊಂಡು ಹೋದ ತಕ್ಷಣ ಮನೆಯವರು ಎಲ್ಲರೂ ಕೂಡ ಅವಳ ಜೊತೆ ಮಾತಾಡ್ತಾ ಇಲ್ಲ. ದೇವು ಅವರು ಒಳಗಡೆ ಬಿಟ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ನೀವು ತುಂಬ ಸುಸ್ತಾಗಿದೆ ನಿಮಗೆ ಅಂತ ಹೇಳ್ತಾರೆ. ಪವಿತ್ರ ಅವರು ಇಲ್ಲ ನಿಮ್ಮ ಜೊತೆ ನಾನು ಸ್ವಲ್ಪ ಮಾತಾಡೋದಿದೆ ಅಂತ ಕೇಳ್ತಾರೆ. ಇಲ್ಲ ನೀವು ಇವತ್ತು ಮಾತಾಡೋದು ಬೇಡ, ರೆಸ್ಟ್ ಮಾಡಿ ಅಂತ ಹೇಳ್ತಾರೆ. ಆ ಕಡೆ ಮನೆಯವರು ಎಲ್ಲರೂ ಬಂದು ತುಂಬಾ ಬೇಜಾರು ಮಾಡ್ತಾ ಇರ್ತಾರೆ ಪವಿತ್ರನಿಗೆ. ಏನು ತಮ್ಮ ಇಲ್ಲ ಅಂದರೆ ಅಣ್ಣನ ಮದುವೆ ಆಗಬೇಕು ಅಂತ ಏನಾದರೂ ರೂಲ್ಸ್ ಇದೆಯಾ, ಇವಳಿಗಷ್ಟು ಬುದ್ಧಿ ಇಲ್ವಾ, ಹೇಗೆ ಫಸ್ಟ್ ನೈಟ್ ಅಂದರೆ ಹೇಗಿರುತ್ತೆ, ಈಗ ನೋಡಿ ಯಾವ ಥರ ಅಳ್ತಾ ಕೂತ್ಕೊಂಡಿದ್ದಾಳೆ ಅಂತ ಹೇಳ್ತಾ ಇರ್ತಾರೆ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಇದೇ ಥರ ಫುಲ್ ವೀಡಿಯೋಸ್ ಬೇಕಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟ್, ಥ್ಯಾಂಕ್ ಯು.